ಚಾಮುಂಡೇಶ್ವರಿ ದುರ್ಗಾ ಪರಮೇಶ್ವರಿ ಕಟೀಲು ದನ ಎಗಲಾಗೋದ್ರೆ ಎಗಲು ಊದ್ಕೊಬಿಡ್ತದಲ್ಲ ತೋಟ ಮಳೆ ಹೋಯ್ತಾ ಇರ್ತದಲ್ಲ ಯಾವಾಗ್ಲೂ ಅದಕ್ಕೆ ಆ ಥರ ಹಾಕಂದು ಕುಂದಾಪುರದ ಕಿಚನ್ ತೋರ್ತೇನೆ ಐಟಮ್ ಯಾವ್ಯಾವ ಥರ ಮಾಡಿದವ್ರೆ ಅಂತ ತುಂಬ ಇಷ್ಟ ಆಯಿತು 2 ದಿನ ಕೂಡ ಇಲ್ಲೇ ಸ್ಟೇ ಆಗಿದ್ದು. ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಡೈಲಿ ವಾಕಿಂಗ್ ಹೋಯ್ತಿದ್ದೋ ನಮ್ಮೂರಲ್ಲಿ ನಾನೆದ್ದೆ ಒಂದು ಲೋಕಮನೆ ಅಣೆ ತಿರ್ಗಾಡ್ಕೊಂಡು ನಮ್ಮ ಎರೆಬಲ್ ತವಿಂದ ನಮ್ಮ ಕರ್ಮನೆ ಅಣೆ ನಮ್ಮೂರಿಗೆ ಹೋಗ್ತಿದೆ. ಒಂದು 2800 ಸ್ಟೆಪ್ಪು ಆಯ್ತಿದ್ದು. ನಮ್ಮ ಗೆಳೆಯ ಬಾಳ್ಮಂಟಿ ನಮ್ಮೂರಲ್ಲಿ, ಅಲ್ಲಿಂದ ಮಾಡರಳ್ಳಿ ಗೇಟು, ಅಲ್ಲಿಂದ ನಮ್ಮೂರು ಮಲ ಬತ್ತಿದೆ. ಒಟ್ಟು ನಾನು 4000 ಹೆಜ್ಜೆ ನಡೀತಿದ್ದೆ ಬೆಳಿಗ್ಗೆ. ಅವನು ಬೇರೆ ಹೋಯ್ತಿದ್ದು, ನಾನು ಬೇರೆ ಹೋಯ್ತಿದ್ದು. ಇವತ್ತು ಒಟ್ಟಿಗೆ ವಾಕ್ಗೆ ಹೋಯ್ತಾ ಇರುವಂಥದ್ದು. ಈ ಲೊಕೇಶನ್ ನೋಡಿ ಒಂದ್ಸಲ, ವೆದರ್ ನೋಡಿ ಒಂದ್ಸಲ. ಯಾವುದು ಗುರು ಇದು ಉಡುಪಿ ಬಂದು ಉಡುಪಿ ಕುಂದಾನಗರಿ ಕುಂದಾಪುರ ಮಧ್ಯದಲ್ಲಿವೆ. ಆಮೇಲೆ ಎಷ್ಟು ಗೊತ್ತಾ, ನೋಡ್ತಾ ಇದ್ದೀರಿ ನೀವು, ಮೇನ್ ರೋಡಿಂದ ಸುಮಾರು ಒಂದು 20 ಕಿಲೋಮೀಟರ್ ಮೇನ್ ರೋಡ್ ಇಲ್ಲ. ನಾನೇ ಡ್ರೈವಿಂಗಲ್ಲಿ ಬಾರತ್ರೆ, ನಾನೇ 10 ಕಿಲೋಮೀಟರ್ ಐತೆ. ಆಮೇಲೆ ಇದು ಸಮುದ್ರ ಪಕ್ಕದಲ್ಲಿ ಇದೆ, ಸಾಕಾದಾಗದೆ. ಸಮುದ್ರ ಪಕ್ಕದಲ್ಲಿ ಮಧ್ಯ ಅಂದ್ರೆ ಇಲ್ಲಿ ಮನೆಗಳೇ ಇಲ್ಲ. ಇಂಥ ಕಾಡಲ್ಲಿ ಒಂದು 3 ಮನೆ ಅವೆ ಇಲ್ಲಿ, ಅಷ್ಟೇನೆ. ಒಂದು 3 ಮನೆ ಅವೆ. ಆಮೇಲೆ ಇಲ್ಲಿ ಬಾದಾಮಿ, ಅದೇ ನಾವು ಗೋಡಂಬಿ ಅಂತೀವಲ್ಲ, ಗೋಡಂಬಿ, ಆಮೇಲೆ ಜೈಕಾಯಿ, ಚಕ್ಕೆ, ಲವಂಗ, ಆಮೇಲೆ ಮೆಣಸು, ಆಮೇಲೆ ಇಲ್ಲೇದಲ್ಲಿ ಅಡಿಕೆ, ಎಣ್ಣೆ, ಒಂದು ಎಲ್ಲ ಮರಗಳು ಐತೆ ಇಲ್ಲಿ. ಎಲ್ಲ ನೋಡ್ತಾ ಇರೋದು ಒಂದು ಕಾಡು ಥರ ಇರ್ಬೋದು. ಪ್ರತಿಯೊಂದು ಇದು ರೈತರು ಅವ್ರ ಜಮೀನುಗಳೇ. ಬಟ್ ನಮಗೆಲ್ಲ ಅಲ್ಲಿ ಕುಂಟೆ ಲೆಕ್ಕ, ಇಲ್ಲಿ ಹಂಗಲ್ಲ. ಇಲ್ಲಿ ಹೆಕ್ಟೇರ್ ಲೆಕ್ಕದಲ್ಲಿ ಇರುವಂಥವು ಇವ್ರಿಗೆ. ಬೆಟ್ಟದಲ್ಲಿ ಕೈ ಇರಲಿ. ಆಮೇಲೆ ತುಂಬ ಗಾಡಿಗಳೇ ಕಮ್ಮಿ ಇಲ್ಲಿ ಬರುವಂಥದ್ದು, ರೇರು. ಎಲ್ಲೋ ಒಂದು ಗಾಡಿ ಯಾರೋ ಅಣ್ಣ ನೋಡ್ಕೊ ಹೋಯ್ತವನೆ. ತುಂಬ ಗಾಡಿ ಇಲ್ಲಿ, ಸ್ಕೂಟ್ರು ಕೂಡ ಬರಲ್ಲ. ಯಾವುದೋ ಒಂದು ಗಾಡಿ ರೇರಾಗಿ ಬರುವಂಥದ್ದು. ಯಾಕೆಂತಂದರೆ ಇಲ್ಲಿ ಮನೆಗಳೇ ಇಲ್ವಲ್ಲ, ಆ ಉದ್ದೇಶಕ್ಕೋಸ್ಕರ ಜಾಸ್ತಿ ಇಲ್ಲ. ಒಂದು 4 ಮನೆ, ಈಗ ಒಂದು 10 ಕಿಲೋಮೀಟ್ರು ಒಳಗಡೆ ಬಂದೀವಿ ಅಂದ್ಕೊಳ್ಳಿ. ಒಂದು 10 ಕಿಲೋಮೀಟ್ರು ಬಂದಿರುವಂಥದ್ದು. ಕಿತ್ಕೋಬಾರ್ದು ಯಾವ ಕಾಯಿ? ಒಂದು ನೇರ್ಲೆಣ್ಣು ತೋರ್ತೀನಿ ರೀ. ಅದೇನು ಕಿತ್ಕಪ್ಪ ಆಯಿತು. ತಿನ್ನು ಅಂತ ಅಂದರೆ ತಿನ್ನುಮ್ಮ, ಇಲ್ಲಾಂದ್ರೆ ಬೇಡ. ಇಲ್ಲಿ ಎಲ್ಲ ತೋರು. ಏನು ಕಾಯಿ ಅದು ಗೊತ್ತಿಲ್ಲ ನನ್ನ ಮೊಬೈಲಲ್ಲಿ ಮಾರ್ಕ್ ಮಾಡಿದ್ರೆ ಅದೇ ತೋರುತ್ತೆ ಎಂಥ ಕಾಯಿ ಅಂತ. ಆಮೇಲೆ ಗೆರಿ. ಅಯ್ಯೋ, ಏನು ಇಲ್ಲಿ ಮುಡ್ತಿರ್ಕೆ? ದೇವರೇನಿಲ್ಲ, ಏನೂ ಇಲ್ಲ. ಗೇರಿ ಮರ ನಾವು ಚಿಕ್ಕರಿದ್ದಾಗ ಅತಿ ಹೆಚ್ಚಾಗಿ ಕಿತ್ಕೊಂಡು ತಿಂತಿದ್ದೋ. ನಾವು ಎಮ್ಮೆದನ ಮೇಯ್ಸಕ್ಕೆ ಹೋದಾಗ ಇವೇ ಗೇರಿ ಮರ ಅಂದರೆ ಇದು ಗೋಡಂಬಿ ಗಿಡ ಇವು. ಗೋಡಂಬಿದು ಅಲ್ಲೊಂದು ಕೆಳಗೆ ಕಿತ್ತಾಕ್ಬಿಟ್ಟಿವಿ, ಅದು ತೋರ್ತೀನಿ. ಇಲ್ಲಿ ಜಾಸ್ತಿ ಇಲ್ಲ. ಈ ದಟ್ಟ ಕಾಡಿನೊಳಗೆ ಕುಂದಾಪುರದಲ್ಲಿ ಸೂಪರ್, ಬೆಸ್ಟ್ ಮೆಮೊರಿ. ಆಮೇಲೆ ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು, ಯಾವ್ದು ಇಲ್ಲ, ಜಗಳ ಪಗಳ. ನಾವಾಯ್ತು, ನಮ್ಮ ಮನೆ ಆಯ್ತು, ನಮ್ಮ ಹೊಲ ಆಯ್ತು, ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ, ಜಗಳಿಲ್ಲ, ಮತ್ತೊಂದಿಲ್ಲ, ಏನಂದ್ರೆ ಏನಿಲ್ಲ. ವಿಶಾಲವಾಗಿ ಈ ಪ್ರಕೃತಿ, ಈ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸಿಟಿಯವರು ಕೂಡ ಹಿಂಗೆ ಈ ಥರ ರೆಸಾರ್ಟ್ಗಳ ಇಂಥವು ಮಾಡ್ಕೊಬಿಟ್ಟಿರ್ತಾರೆ ಒಂದು ನೆಮ್ಮದಿಗೋಸ್ಕರ. ತುಂಬ ಚೆನ್ನಾಗೈತೆ. ಆ ಮನೆ ತೋರ್ತೀವಿ. ಇಲ್ಲಿ ರೋಡ್ಗಳೇ ಗೊತ್ತಾಯ್ಕಿಲ್ಲ. ಆ ನೈಟು ಅದು ಹೆಂಗೆ ಕೆಚ್ಕೊಂಬಂದ್ರು ಗಾಡಿಯ ಕಾಣೆ ಬಸವಣ್ಣ. ಜಾಡ್ ಹೆಂಗವೆ ಅಂತ ಭಯ ಆಯ್ತದೆ. ಜಾಡ್ ನೋಡಿದ್ರೆ ಮಾತ್ರ ಎಲ್ಲ ಅರ್ಕ್ಲೇಸು, ಎಲ್ಲ ಬಿದ್ದಿ ಅವೇ ಉಟ್ಕೊಂಡಿರುವಂಥವು ಎಲ್ಲ. ಅಂದರೆ ಒಂದು 100 ಎಕರೆ 500 ಎಕರೆ ಇದ್ದಾಗ ಯಾರು ಏನು ಮಾಡೋಕ್ಕಾಯ್ತದೆ? ಎಲ್ಲ ಅಡಿಕೆ ಹಾಕ್ತಾರೆ. ಅಡಿಕೆ ಮತ್ತು ಮಾಮೂಲಿ ಅದೆಂತೆಂಥವು ಗಿಡಗಳು, ರಬ್ಬರ್ ಗಿಡ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸುಮಾರು ಥರ ಹಾಕ್ತಾರೆ. ಇಲ್ಲಿ ಅದು ಹೆಂಗೆ ನಮ್ಮ ಹಳ್ಳಿ ಕಡೆ ಬಂದು ಸರ್ವೆ ಮಾಡ್ತಾರಲ್ಲ, ಅವ್ರು ಇಲ್ಲಿ ಬಂದು ಅದು ಹೆಂಗೆ ಸರ್ವೆ ಮಾಡೋರೋ, ಅದೆಲ್ಲಿ ಕಲ್ಲು ಹುಡ್ಕಾರೋ, ಅದೇನು ಕತೆಯೋ. ಒಂದು ಕಾಣೆ ಮಾತ್ರ ಮನೆ ಇಲ್ಲಿ ಒಂದು 4 ಮನೆ ಅವೆ, ಒಂದು ಸ್ವಲ್ಪ ದೂರದಲ್ಲಿ. ಈಗ ನಾವು ಸ್ಟೇ ಆಗಿರುವಂಥ ಮನೇನ ನಿಮಗೆ ತೋರ್ತೀನಿ ಯಾವ ಥರ ಐತೆ ಅಂತ. ಇಂಥ ಜಾಡಲ್ಲಿ, ಇಂಥ ಒಂದು 10-15 ಕಿಲೋಮೀಟ್ರು ಇಂಥ ಜಾಡಲ್ಲಿ ಒಂದೊಂಥವು ಇಷ್ಟಗಳದೆ, ಒಂದೊಂಥವು ಇಷ್ಟಗಳನ್ನೂ ಇಲ್ಲ. ಇಲ್ಲಿ ಎನಿ ಟೈಮ್ ಮಳೆ ಸುರಿತಾ ಇರ್ತದಂತೆ. ಇವತ್ತೇ ಮಳೆ ಇಲ್ಲ. ಆ ಮೆಟೀರಿಯಲನ್ನು ತಗೊಬಂದು ಇಲ್ಲಿ ಮನೆಯ ನಿರ್ಮಾಣ ಮಾಡೋರಲ್ಲ, ಅದಕ್ಕೆ ಗ್ರೇಟ್ ಅನ್ಬೇಕು. ಯಾಕೆಂದರೆ ಇಂಥ ಜಾಡಲ್ಲಿ ಅಲ್ಲಿಂದ ಬಂದು ಇವರು ವಾಕಿಂಗ್ ಬಂದವ್ರು, ಇವರು ಇಬ್ಬರು. ನಾನು ಹೆಂಗೆ ಅವರೊಬ್ಬರ ಜೊತೆ, ಅವರು ಹಂಗೆ ಜೊತೆ. ಹಂಗೆ ಅವರು ಜೊತೆಗೆ ಬಂದವ್ರೆ ವಾಕಿಂಗ್ ಮಾಡೋಕ್ಕೆ. ಅಂದರೆ ಇಲ್ಲಿ ಒಂದು ಚಾರ್ಜಿಂಗ್ ಸಮಸ್ಯೆ ಜಾಸ್ತಿ, ವಿಡಿಯೋ ಮಾಡಿ ಹಾಕೋಕ್ಕೆ. ಈಗ ನಾವು ಕೊಟ್ಟಿಯೂರು ದೇವಾಲಯ ಅದು ನೋಡ್ಕೊಂಡು, ಆಮೇಲೆ ಇನ್ನೊಂದು ದೇವಸ್ಥಾನ ನೋಡ್ಕೊಂಡು, ಆಮೇಲೆ ರಾತ್ರಿ ಒಂದು
ಚಾಮುಂಡೇಶ್ವರಿ, ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ ಕಟೀಲು, ದುರ್ಗಾ ಪರಮೇಶ್ವರಿ ಆ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಊಟ ಮಾಡಿಕೊಂಡು ಪ್ರಸಾದನ ಆಮೇಲೆ ಇಲ್ಲಿಗೆ ನಾವು ಬಂದಿದ್ದು. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಚಾರ್ಜಿಂಗೇ ಇರಲಿಲ್ಲ. ಆಮೇಲೆ ಪವರ್ ಬ್ಯಾಂಕು ಖಾಲಿ ಆಗೋಯ್ತು. ಅವೆಲ್ಲ ಚಾರ್ಜ್ಗೆ ಹಾಕಬೇಕು. ಆ ಉದ್ದೇಶಕ್ಕೋಸ್ಕರ ಅಲ್ಲಿಗೆ ವೀಡಿಯೋ ಲಾಸ್ಟ್ ಮಾಡಿದ್ದು. ಇಲ್ಲಿ ಹಠ ಬಾಂಬವೆ ಅಂತ ತೋರ್ತೀನಿ ನೋಡಿ. ಇಲ್ಲ ಅದು ಇನ್ನೂ ಬಲಿಬೇಕು. ತ್ಯಾವ ಇದು ನಮ್ಮ ಗಿಡದಗಳಲ್ಲೂ ಅವೇ ದನ. ಇದಕ್ಕೆ ಯಾತಕ್ಕೆ ಬಳಸ್ತಾರೆ ಹೇಳಿದ? ದನ ಎಗಲಾಗೋದ್ರೆ ಎಗಲು ಊದ್ಕೊಬಿಡ್ತದಲ್ಲ, ಆ ಎಗಲಿಗೆ ಸವರ್ತಿದ್ದು ಇದ ಸುಮಾರವೇ ಇಲ್ಲಿ ನೋಡಿ. ಇಲ್ಲಿ ಈ ಥರ ನಾವು ಇದನ್ನ ಬಾಂಬು ಅಂತಿದ್ದೋ ಆಗ. ಇಲ್ಲಿ ಸುಮಾರವೇ ಇಲ್ಲೆಲ್ಲ ಊಟವೇ ಇಲ್ಲಿ ಅಂತವು ಬಾಂಬು ಅಂತ ಅಂತಿದ್ದು ನಾವು. ಇಲ್ಲವೇ ಇಲ್ಲೊಂದು ಇದು ಏನಕ್ಕೆ ಯಾವ ಮೆಡಿಸನ್ಗೆ ಉಪಯೋಗ ಆಯ್ತದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೈಂಟಿಸ್ಟು ಅವೆಲ್ಲನೇ ರಿಸರ್ಚ್ ಮಾಡಿದ್ರೆ ಆ ಪೌಡ್ರೆಲ್ಲನೇ ಗೊತ್ತಾಯ್ತದೆ. ದಟ್ಟ ಅರಣ್ಯ ಕಾಡಿನೊಳಗೆ ಅಂದರೆ ನಾನು ಮೈಸೂರು, ಮಂಡ್ಯ, ಬೆಂಗಳೂರು, ಹಾಸನ ಈ ಥರ ನಾನು ಬುದ್ಧಿ ಕಣ್ಣ ಮೇಲೆ ಚೆನ್ನಾಗಿ ನೋಡಿದಂಥ ಒಂದು 4-5 ಜಿಲ್ಲೆ ಏನೋ ನೋಡಿದೆ. ಅದು ಬಿಟ್ಟರೆ ಮಂಗಳೂರು, ಕುಂದಾಪುರ ಸೈಡು ಬಂದಿರುವಂಥದ್ದು ಇದೇ ಫಸ್ಟ್ ಟೈಮ್. ನಾನು ಬಂದಿದ್ದೆ ಸುಮಾರು ಸಲ ಟೂರಿಂಗಲ್ಲಿ. ಮೊದಲು ಮಕ್ಕಳು ಬಸ್ ಓಡಿಸಿದೆ, ಸ್ಕೂಲ್ ಬಸ್ಸ. ಆಗ ಮಕ್ಕಳು ಟೂರು ಕರ್ಕೊಂಡು ಬಂದಿದ್ದೆ. ಆಮೇಲೆ ಇನ್ನೊಂದು ಅಂದರೆ ನಮ್ಮೂರಿಂದ ಫ್ಯಾಮಿಲಿ ಟೂರ್ 2 ಸಲ ಬಂದಿದೆ. ಆ ದುರ್ಗಾ ಪರಮೇಶ್ವರಿ, ಆಮೇಲೆ ಇಲ್ಲಿ ಕಟೀಲು, ಇನ್ನೊಂದು ಅದಕ್ಕೆ ಇನ್ನೂ ಬೇಜಾನ್ ದೇವಸ್ಥಾನಗಳವೆ ಒಟ್ಟಿನಲ್ಲಿ. ಮುರುಡೇಶ್ವರ, ಆಮೇಲೆ ಕೊಲ್ಲು ಮೂಕಾಂಬಿಕೆ. ಅದು ಬಟ್ ಇವತ್ತು ಯಾವ್ಯಾವ ಕಡೆ ಕರ್ಕೊಂಡು ಹೋಗ್ತಾರೆ, ಏನು ವಿಶೇಷ, ಏನು ಅಡುಗೆ ಏನೇನು ಮಾಡ್ತೀವಿ ಗೊತ್ತಿಲ್ಲ. ಇವಾಗ ಇದು ನಾಷ್ಟ ಚಿತ್ರಾನ್ನ ನೀನೇ ಮಾಡಬೇಕು. ನಾನು ನೀನೆಯಾ ಚಿತ್ರಾನ್ನ ಆಮೇಲೆ ಬಿರಿಯಾನಿ. ಏನೋ ಇಲ್ಲಿ ಕುಂದಾಪುರ ಅಂದರೆ ಮೀನು ಫೇಮಸ್ಸು, ನೋಡಬೇಕು ಮೀನು ಏನಾರ ಮಾಡ್ತಾರೆ ಹೆಂಗೆ ಅಂತ ಅಂದ್ಬಿಟ್ಟು. ಯದ ಗೆರೆ ಹಣ್ಣು ಗಂಟ್ಲು ಕೆರೆತ ಬಂದುಬಿಡ್ತದೆ. ನಾವು ಹಂಗೆ ಕಿತ್ಕೊತೀವಿ ನಾವು. ಎಲ್ಲ ಸುಡವು ನಾವು ಕಾಯ ಸುಡವು ಇಲ್ಲಿ. ನೀವು ಪಿಸ್ತಾ ಬಾದಾಮಿ ಗೋಡಂಬಿಕನ ಗೋಡಂಬಿ ಇದೆ ಗೋಡಂಬಿ. ಹಣ್ಣು ತಿನ್ಬೋದು. ಗಂಟ್ಲು ಕೆರೆತ ಬಂದಂಗೆ ಆಯ್ತದೆ ಒಟ್ಟಿನಲ್ಲಿ. ಅಯ್ಯೋ ನಾನೊಂದ್ಸಲಿ ಬೀಜ ಕಡ್ದ್ಬಿಟ್ಟು ಬಾಯಿಲ್ಲ ಅಂತಾರೆ. ಇನ್ನೇನೋ ಉರ್ದೈತದೆ. ಇಲ್ಲೆಲ್ಲ ಹೊಸಿ ಮರಗಳು ಹೊಸಿ ಇಲ್ಲ. ಈಗ ನಾವು ಸ್ಟೇ ಆಗಿರುವಂಥ ಮನೆ ಇಲ್ಲೊಂದು ಮನೆ ಐತೆ ಕಾಣ್ತದೆ. ಅದು ಬಿಟ್ರೆ ಸ್ಟೇ ಆಗಿರುವಂಥ ಮನೆ ಹಿಂಭಾಗ, ಅದು ಮುಂಭಾಗ ಬೇರೆ ತೋರ್ತೀನಿ. ಇಲ್ಲಿ ಒಂದು ಮನೆ ಕಾಣ್ತದೆ. ಅದು ಬಿಟ್ಟರೆ ಇಲ್ಲೆಲ್ಲೋ ಅಲ್ಲೊಂದು ಮನೆ ಇರಬೇಕೇನೋ. ನಾನು ರಾತ್ರಿ ಹೊಳೆ ಅನ್ಕೊಬಿಟ್ಟೆ. ಹೊಲವನ್ನು ನೋಡ್ಬಿಟ್ಟು ಹೊಳೆ ಅನ್ಕೊಬಿಟ್ಟೆ. ಇಲ್ಲೆಲ್ಲ ಈ ಥರ ನೋಡಿ, ಈ ಥರ ಇಟ್ಕೆನೇ ಬೇರೆ. ಇಲ್ಲಿ ಇವು ಬೇಯಿಸಲ್ವಂತೆ, ಭೂಮಿಲೇ ಕೂದಿರುವಂಥ ಇಟ್ಕೆ ಅಂತೆ ಇವು, ಬೇಯಿಸಲ್ಲ. ಬಟ್ ಇಂಥದ್ದನ್ನೇ ಜಾಸ್ತಿ ಉಪಯೋಗಿಸೋದು ಇಲ್ಲಿ ಮನೆ ಕಟ್ಟೋಕ್ಕೆ. ಇದೇ ನೋಡಿ ನಾವು ಸ್ಟೇ ಆಗಿರುವಂಥ ಮನೆ ಇದೆಯಾ, ಈ ಕಾಡಿನಲ್ಲಿ ಇರುವಂಥ ಮನೆ ಇದು. ಇದೇ ಮನೆ. ತೋಟ ಮಳೆ ಹುಯ್ತಾ ಇರ್ತದಲ್ಲ ಯಾವಾಗಲೂ, ಅದಕ್ಕೆ ಆ ಥರ ಹಾಕಂಡು ಅಡಿಕೆದು. ಇವಾಗ ಚಿತ್ರಾನ್ನ ಮಾಡಬೇಕು. ಕಿಚನ್ ಇದು. ಮನೆ ತುಂಬ ಚೆನ್ನಾಗೈತೆ. ಚಿತ್ರಾನ್ನ ಕಿಚನ್ ಸಖತ್ತಾಗೈತೆ. ಕಲ್ಲು ಒಳ್ಳೆ ಸಖತ್ತಾಗಿ ಹಾಕ್ಸಾರ ಮಾತ್ರ ನೋಡಿ. ಈ ಥರ ಒಳ್ಳೆ ಎಲ್ಲ ಏನು ಬಂದೋಬಸ್ತಾಗೈತೆ ಮಾತ್ರ. ಕಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ಸವ್ರೆ. ಎಲ್ಲ ಪ್ಲ್ಯಾನಿಂಗು ಮನೆ. ಇಲ್ಲಿ ಇನ್ನೇನಪ್ಪ ವಿಶೇಷ ಅಂತಂದರೆ, ಇಲ್ಲಿ ಈ ಥರ ವಾತಾವರಣ, ಇಷ್ಟೊಂದು ಬೈಲುಗಳಿದ್ರೂ ಕೂಡ ಧಗೆ. ಕುಂದಾಪುರದ ಕಿಚನ್ ತೋರ್ತೇನೆ. ಐಟಮ್ ಯಾವ್ಯಾವ ಥರ ಮಾಡಿದವ್ರೆ ಅಂತ ಅಂದ್ಬಿಟ್ಟು. ಸಕ್ಕರೆ, ಪಲಾವೆಲೆ, ಡಬ್ಬಿಗಳು ನೋಡಿ. ಕಿಚನಲ್ಲಿ ಡಬ್ಬಿಗಳ ಈ ಥರ ಇಡಬೇಕು ಅಂತ ಅಂದ್ಬಿಟ್ಟು. ಟೀ ಪುಡಿ ಮತ್ತು ಇಲ್ಲಿ ಮೆಂತ್ಯ ಎಲ್ಲ ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಡಬ್ಬಿಗಳು ನೋಡಿ ಯಾವ ಥರ ಡಬ್ಬಿಗಳು. ಈ ಥರ ಡಬ್ಬಿನ ರೆಡಿ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಐಟಮ್ನು ಮಡಗಿರುವಂಥದ್ದು ಕಿಚನಲ್ಲಿ. ಈಗ ಅಡುಗೆ ಶುರು ಮಾಡಬೇಕು. ಈಗ ಬೆಳ್ಳುಳ್ಳಿ ನೋಡಿ, ನಾಟಿ ಬೆಳ್ಳುಳ್ಳಿ ಎಲ್ಲ ಇವು ಫಾರಮ್ ಬೆಳ್ಳುಳ್ಳಿ. ಚಿತ್ರಾನ್ನ ಮಾಡಮ್ಮ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿನ್ಕೊಂಡು ನಾವು ಬಂದಿದ್ದೆ ಉಪ್ಪುಂದ ತರಕಾರಿ ಮಾರ್ಕೆಟು. ಈಗ ನೋಡ್ತಾ ಇರುವಂಥದ್ದು. ಇಲ್ಲಿಗೆ ಬಂದಿರೋ ವಿಶೇಷ ಒಂದು ಮೀನು ಮತ್ತು ಚಿಕನು ಎರಡು ತಗೊಂಡೋಗಮ್ಮ ಅಂತ ಅಂದ್ಬಿಟ್ಟು ಸುಸಜ್ಜಿತ ಮಹಿಳಾ ಮೀನು ಮಾರುಕಟ್ಟೆ ಇಲ್ಲಿಗೆ ಬಂದಿರೋದು. ಇಲ್ಲಂತೂ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಮೀನುಗಳಲ್ಲಿ ತರಾವರಿ ಮೀನುಗಳಿವೆ. ಅವು ಹೆಸರೆಲ್ಲ ನಮ್ಗೆ ಗೊತ್ತಾಗಲ್ಲ. ಒಂದು
ಫ್ರಾನ್ಸ್ ಫ್ರೈ ಅಂತ ಏನು ಮಾಡ್ತಾರೆ ಅಂಥ ಅವಿಂದ ಹಿಡ್ದು ನಳ್ಳಿ ನಾವು ಏಡಿ ಅಂತ ಕರಿತೀವಲ್ಲ ಅಲ್ಲಿವರೆಗೂ ಇದು ಉಪ್ಪುಂದ ಇದು ಬಂದು ಬೈಂದೂರು ತಾಲೂಕು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಉಪ್ಪುಂದ ಅಂತ ಅನ್ನುವಂಥದ್ದು. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನಾವು ಬಂದಿದ್ದೆ ಇವು ಅಲ್ಲೇ ಪಕ್ಕ ಇರುವಂಥ ಬೀಚ್ಗೆ. ಏಕ್ಲುವೆ ಜನ ಎಂಟರ್ಟೈನ್ಮೆಂಟು ಎಂಜಾಯ್ಮೆಂಟ ಮಾಡೋಕ್ಕಂತೂ ಸಖತ್ತಾಗದೆ. ಇದು ನಮ್ಮ ದೇಶದ ಬಾರ್ಡ್ರು. ಯಾವುದೋ ಇದು ಬೈಂದೂರು ಯಾವುದು ಇದು ಬೈಂದೂರು ಮಲೆನಾಡು ಬೀಚು ನೋಡ್ತಾ ಇದ್ದೀರಾ ನೀವು. ಇದು ಯಾವುದೋ ಯಾವುದಾದಪ್ಪ ಕುಂದಾಪುರ ಬೈಂದೂರು ಬೀಚ್ ನೋಡ್ತಾ ಇರೋದು. ತುಂಬ ಸಖತ್ತಾಗದೆ. ರೋಡ್ ಮಗ್ಲಲ್ಲೇ ಅದ್ದೂರಿ ಪ್ಲೇಸ್ಗಳು. ಏಕ್ಲುವೆ ದೇವಸ್ಥಾನ ಒಳ್ಳೊಳ್ಳೆ ಪ್ಲೇಸು ಅದ್ದೂರಿಯಾಗೈತೆ ಬಿಡು. ಗೇರಿ ಬೀಜ ಗೇರಿ ಬೀಜದ್ದು ಅದು ಗೇರಿ ಬೀಜದ ಕರೆ ಏನು ವಾಪಸ್ ಹೋಗುದಿದ್ರಲ್ಲಿ ಹೊಡೆದ್ರು ಒಳಕ್ಕೆ ಹೋದ್ರೆ ಅಲೆಯೋ ಅಲೆ ಎದೆಯೊಳಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಮೇನ್ ರೋಡ್ ಪಕ್ಕದಲ್ಲೇ ತುಂಬ ಸಖತ್ತಾಗೈತೆ. ನೋಡಿ ತುಂಬ ಖುಷಿಪಟ್ಟು ಮಾಮೂಲಿ ಶಾರ್ಟು ವೀಡಿಯೋ ಆಗಿರ್ಬೋದು ಮತ್ತು ಫೋಟೋ ಎಲ್ಲ ಆಗಿರ್ಬೋದು ಎಲ್ಲನೂ ವೀಡಿಯೋ ಮಾಡಿಕೊಂಡು ತುಂಬ ಚೆನ್ನಾಗೈತೆ. ಸೂಪರಾಗೈತೆ, ಚೆನ್ನಾಗೈತೆ. ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಪ್ಲೇಸು ಮೇನ್ ರೋಡ್ ಪಕ್ಕನೇ ತುಂಬ ಚೆನ್ನಾಗೈತೆ. ರೋಡ್ ಪಕ್ಕ ಅಡ್ರೆಸ್ ಅದೇ ಮಾಮೂಲಿ ಇದು ಮೇನ್ ರೋಡು ಮಂಗಳೂರು ಇಲ್ಲಿಂದ 113 ಕಿಲೋಮೀಟ್ರ್ ಐತೆ. ಮಂಗಳೂರು ಇಲ್ಲಿಂದ 113 ಕಿಲೋಮೀಟ್ರ್ ಐತೆ. ಬೆಂಗಳೂರಿಂದ ಬರಬೇಕಾದ್ರೆ ಮಂಗಳೂರು 113 ನೋಡಿದೆ ಅಲ್ಲಿ ಬೋರ್ಡ 113 ಐತೆ. ಇಲ್ಲಿಂದ ಮಂಗಳೂರು ಇಲ್ಲಿಂದ ಮಂಗಳೂರು ಮಂಗಳೂರು 20 ಕಿಲೋಮೀಟರ್. ಗೂಗಲ್ ಸರ್ಚ್ ಮಾಡಿ ಹೇಳ್ಬಾರ್ದು. 2 ದಿನ ಕೂಡ ಇಲ್ಲೇ ಸ್ಟೇ ಆಗಿದ್ದು. ಮಧ್ಯಾಹ್ನ ಚಿಕನ್ ಮಾಡಿದ್ದು ಮಧ್ಯಾಹ್ನ ತುಂಬ ಚೆನ್ನಾಗಿತ್ತು. ಈಗ ತವಾ ಫ್ರೈ ಮಾಡ್ತಾಯಿರೋದು. ಎಣ್ಣೆ ಆಯಿಲಲ್ಲೂ ಬೇಯಿಸ್ತೀವಿ, ತವಾನು ಮಾಡ್ತಾಯಿವಿ. ಬಾಂಗಡಿ ಅಂತ ಸ್ಪೆಷಲ್ ಅಂತ ಇಲ್ಲೇ ಮಾಮೂಲಿ ಮಂಗಳೂರು ಕುಂದಾಪುರ ಉಡುಪಿ ಸೈಡೆಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು ಮೀನು ಅಂದರೆ. ಅದಕ್ಕೆ ಟೇಸ್ಟ್ ನೋಡಮ್ಮ ಅಂತ ಅಂದ್ಬಿಟ್ಟು ಈ ಥರ ತವಾ ಫ್ರೈ ಮಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು. ನೀವೊಂದು ತಿಂದು ನೋಡಿ ಅಣ್ಣ, ಕರೆಕ್ಟ್ ಆಯ್ತು. ಈಗ ಪ್ಲೇಟ್ ಹಾಕೊಂಡು ಹೋಗ್ತೀನಿ. ಮೊದಲನೇ ದಿನ ಕೇರಳ ದೇವಸ್ಥಾನ 2 ದೇವಸ್ಥಾನನ ಮುಗಿಸ್ಕೊಂಡು ಆಮೇಲೆ ಕಟೀಲು ದೇವಸ್ಥಾನ ಮುಗಿಸ್ಕೊಂಡು ನೈಟು ಅಲ್ಲಿ ಸ್ಟೇ ಆಗಿದ್ದು ನಾವು. ಉಪ್ಪುಂದ ಅನ್ನೋ ಗ್ರಾಮದಲ್ಲಿ ಅಲ್ಲೇ ಸ್ಟೇ ಆಗಿದ್ದು. ಇದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಇದು. 2 ದಿನ ಬಿಟ್ಕೊಂಡೆಲ್ಲ ನೀಟಾಗೆಲ್ಲ ನಾವೆಲ್ಲ ಸ್ನಾನ ಮಾಡಿಕೊಂಡು ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಇದು. ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಕ್ಷೇತ್ರ ಚೌಡಮ್ಮನ ದೇವಾಲಯ. ಈ ದೇವಸ್ಥಾನಕ್ಕೆ ಬಂದು ಆ ದೇವಸ್ಥಾನ ಆದಮೇಲೆ ಈ ದೇವಸ್ಥಾನ ಒಟ್ಟು ಒಂದು 5 ದೇವಸ್ಥಾನನ ನಾವು ನೋಡಿದೆವು. ಒಂದು 5 ಪುಣ್ಯಕ್ಷೇತ್ರಗಳು, ಒಂದು ದೊಡ್ಡ ದೇವಾಲಯಗಳು ಹೋಗುವಂಥ ಎಲ್ಲ ತುಂಬ ಭಕ್ತಾದಿಗಳು ಹೋಗುವಂಥ ದೇವಾಲಯಗಳನ್ನ ನೋಡಿಕೊಂಡು ನಾವು ನಮ್ಮ ಊರ ಕಡೆ ಬಂದಿದ್ದು. ಬಟ್ ಇವೆಲ್ಲನ ವೀಡಿಯೋ ಆಗಲೇ ಮಾಡಿದ್ದೆ, ಅಲ್ಲಿ ಪೋಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಮನೆಗೆ ಬಂದು ಇದೆಲ್ಲನ ಎಡಿಟ್ ಮಾಡಿ ಪೋಸ್ಟ್ ಮಾಡಿರೋದು. ಧನ್ಯವಾದಗಳು ಎಲ್ರಿಗೂ.